ಸಮೃದ್ಧಿ ಸದನ ವ್ಲಾಗ್ಸ್ ಕನ್ನಡ. ನಾನು ನಿರ್ಮಲಾ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನ್ನ ವಿಡಿಯೋದಲ್ಲಿ ಇನ್ನು ಮುಂದೆ ವೆಯ್ಟ್ ಲಾಸ್ ವಿಡಿಯೋಸನ್ನು ನಾನು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ನೀವು ಸಹ ಮಾಡಿ, ಓಕೆನಾ. ನಾನು ಕೊಡುವಂಥ ಕೆಲವೊಂದಷ್ಟು ನನಗೆ ಗೊತ್ತಿರುವಂತಹ ಕೆಲವೊಂದಷ್ಟು ಟಿಪ್ಸನ್ನು ಕೊಡ್ತಾ ಹೋಗ್ತೀನಿ. ನೀವು ಸಹ ಫಾಲೋ ಮಾಡಿ. ನಾನು ಹೇಳಿದಲ್ಲ, ಸೊ ಎರಡೂವರೆ ತಿಂಗಳಿಗೆ ಒಂದು 15 kg ಆಗೋಷ್ಟು ಕಮ್ಮಿ ಮಾಡಿದೆ ನನ್ನ ಒಂದು ದೇಹದ ತೂಕ. ಸೊ ನೀವು ಅದೇ ರೀತಿಯೇ ಮಾಡಬೇಕಾ? ನಾನು ಏನೇನೆಲ್ಲ ಫಾಲೋ ಮಾಡಿದೆ ಏನು ಅನ್ನೋದನ್ನು ನನ್ನ ವೀಡಿಯೋಸಲ್ಲಿ ನಾನು ಹೇಳ್ತಾ ಇರ್ತೀನಿ. ನೀವು ಸಹ ಫಾಲೋ ಮಾಡ್ಬೋದು, ಓಕೆ. ಸೊ ನಾನು ಯಾವುದೇ ರೀತಿಯಾದಂಥ ವೆಯ್ಟ್ ಲಾಸ್ ಕೋಚ್ ಅಲ್ಲ, ಅಥವಾ ಏನು ಡಯಟಿಷಿಯನ್ ಅಲ್ಲ, ಜಿಮ್ಮರ್ ಅಲ್ಲ, ಏನೂ ಅಲ್ಲ. ಜಸ್ಟ್ ನಾನೊಬ್ಬ ಗೃಹಿಣಿ ಅಷ್ಟೇ. ಸೊ ಮನೆಯಲ್ಲೇ ಇರುವಂತಹ ಆರೋಗ್ಯಕರವಾದಂತಹ ಊಟನ ತಿಂದ್ಕೊಂಡು ಹೆಲ್ತಿಯಾಗಿ ವೆಯ್ಟ್ ಲಾಸನ್ನು ಯಾವ ರೀತಿ ಮಾಡ್ಕೊಳೋದು ಅನ್ನೋದನ್ನು ನನ್ನ ವೀಡಿಯೋಸಲ್ಲಿ ನಾನು ಹೇಳ್ತೀನಿ, ಓಕೆನಾ. ಸೊ ಬನ್ನಿ, ಇವತ್ತು ಒಂದಷ್ಟು ನಿಮಗೆ ವೆಯ್ಟ್ ಲಾಸ್ ಬಗ್ಗೆ ಅಂದರೆ ಫಸ್ಟ್ ಸ್ಟಾರ್ಟ್ ಮಾಡೋರಿಗೆ ಯಾವ್ಯಾವ ರೀತಿ ಇರಬೇಕು ಏನು ಅನ್ನೋದು, ಮತ್ತು ಇಂಟ್ರೆಸ್ಟೇ ಇಲ್ಲ ನನಗೆ ಏನೋ ಈ ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟೇ ಇಲ್ಲ, ಬರ್ತಾ ಇಲ್ಲ ಅನ್ನೋರಿಗೂ ಸಹ ಒಂದಷ್ಟು ಪಾಯಿಂಟ್ಸನ್ನು ಅಂದರೆ ಒಂದಷ್ಟು ಟಿಪ್ಸನ್ನು ನಾನು ನಿಮಗೆ ಕೊಡ್ತೀನಿ. ಟಿಪ್ಸ್ ಅನ್ನೋದಕ್ಕಿಂತ ಪಾಯಿಂಟ್ಸ್ ಅಂತಲೇ ಹೇಳ್ಬೋದು, ಓಕೆ. ನಾನು ಏನೇನೆಲ್ಲ ಫಾಲೋ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ, ಬರ್ಕೊಬಿಟ್ಟಿದ್ದೀನಿ ಎಲ್ಲರೂ. ನಾನು ನೋಡಿ ಒಂದಷ್ಟು ಪಾಯಿಂಟ್ಸನ್ನು ಬರ್ಕೊಂಡಿದ್ದೀನಿ. ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ. ಒಂದು ಪಾಯಿಂಟ್ ಮಿಸ್ ಆದ್ರೂ ಸೊ ನಿಮಗೆ ಅದು ಮಿಸ್ ಆದಂಗೆ, ಓಕೆನಾ. ನಾನು ಪ್ರತಿಯೊಂದು ಯೋಚನೆ ಮಾಡಿ ಬರ್ತಿದ್ದೀನಿ. ನಾನು ಯಾವ ಥರ ಇದ್ದೆ, ನಾನು ಏನೇನು ತಪ್ಪು ಮಾಡಿದ್ದೆ, ಎಲ್ಲಿ ಕರೆಕ್ಟ್ ಮಾಡಿಕೊಂಡೆ ಅನ್ನೋದನ್ನೆಲ್ಲ ನಾನು ಒಂದೊಂದು ಬರ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಹೇಳ್ತಾ ಹೋಗ್ತೀನಿ, ಓಕೆನಾ. ಮೊದಲನೇ ಪಾಯಿಂಟ್ ಹೇಳ್ತೀನಿ. ಮೊದಲಿಗೆ ಬಂದು ವೆಯ್ಟ್ ಲಾಸ್ ಮಾಡೋರು, ಓಕೆನಾ. ಫಸ್ಟು ನಮ್ಮ ಮೈಂಡನ್ನು ನಾವು ಸೆಟ್ ಮಾಡ್ಕೋಬೇಕು. ವೆಯ್ಟ್ ಲಾಸ್ ಮಾಡ್ತಾ ಇದ್ದೀವಿ, ನಾನು ಇನ್ನೇನು ಸ್ಟಾರ್ಟ್ ಮಾಡ್ತೀನಿ ಅನ್ನೋರು ಫಸ್ಟು ನಿಮ್ಮ ಒಂದು ಮೈಂಡ್ ಸೆಟ್ ಮಾಡ್ಕೋಬೇಕು. ಮೆಂಟಲಿ ನಾವು ಸೆಟ್ ಆಗಬೇಕು. ಹೆಂಗೆ ಅಂದರೆ, ಸೊ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇದನ್ನು ನಾನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಅದು 3 ತಿಂಗಳಾಗಿರಲಿ, 6 ತಿಂಗಳಾಗಿರಲಿ, 1 ವರ್ಷ ಆಗಲಿ, ನಾನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು, ಓಕೆನಾ. ಇದೇ ಥರನೇ ಇರಬೇಕು, ಈ ಥರ ಊಟನೇ ತೊಗೋಬೇಕು, ಹೀಗೆ ತೊಗೋಬೇಕು ಅನ್ನೋದನ್ನು ಫಸ್ಟು ನೀವು ಮೈಂಡಲ್ಲಿ ಸೆಟ್ ಮಾಡ್ಕೋಬೇಕು. ಸೊ ಆವಾಗ ಮಾತ್ರ ನೀವು ಅದ್ರ ಒಳಗಡೆ ಕಾಲಿಡೋದಕ್ಕೆ ಸಾಧ್ಯ ಆಗೋ ಅಂಥದ್ದು, ಏನು ವೆಯ್ಟ್ ಲಾಸ್ ಮಾಡೋದಕ್ಕೆ ಸಾಧ್ಯ ಆಗೋ ಅಂಥದ್ದು, ಓಕೆನಾ. ಫಸ್ಟು ನಾವು ಮೈಂಡ್ ಸೆಟ್ ಮಾಡ್ಕೋಬೇಕು. ನೀವು ಮನಸ್ಸಲ್ಲಿ ಸೆಟ್ ಮಾಡ್ಕೊಳ್ತಿರೋ ಬಿಡ್ತಿರೋ ಅದು ಬೇರೆ, ಬಟ್ ಮೈಂಡಲ್ಲಿ ನಾವು ಮೆಂಟಲಿ ಸ್ಟ್ರಾಂಗ್ ಆಗಬೇಕು, ಮೈಂಡಲ್ಲಿ ನಾವು ಸೆಟ್ ಆಗಬೇಕು, ಓಕೆ. ಸೊ ಫಸ್ಟು ಮಾಡಬೇಕಾಗಿರುವಂತಹ ಕೆಲಸ ಬಂದು ಮೈಂಡ್ ಸೆಟ್ ಮಾಡ್ಕೊಳ್ಳಿ. ವೆಯ್ಟ್ ಲಾಸ್ ಮಾಡಬೇಕಾದವರು ಒಂದು ಹತ್ರ ಕೂತ್ಕೊಂಡು ಚೆನ್ನಾಗಿ ಯೋಚನೆ ಮಾಡಿ. ನಿಮ್ಗೆ ಆಗಿರೋ ಅವಮಾನಗಳೆಲ್ಲ ಯೋಚನೆ ಮಾಡ್ಕೊಳ್ಳಿ. ಸೊ ನೀವು ಇಷ್ಟಪಟ್ಟಿರೋಂಥ ಡ್ರೆಸ್ ನಿಮ್ಗೆ ತಗೊಳಕ್ಕಾಗ್ತಿಲ್ಲ ಅಂದರೆ, ನೀವು ಇಷ್ಟಪಟ್ಟಿರುವಂಥ ಡ್ರೆಸ್ನ ನೀವು ತೊಗೊಂಡು ಹಾಕ್ಕೊಳಕ್ಕಾಗ್ತಿಲ್ಲ, ಅದು ನನಗೆ ಫಿಟ್ ಆಗ್ತಿಲ್ಲ, ಅದು ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಬಟ್ ನಾನು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸೋದಿಲ್ಲ, ಯಾಕಂದರೆ ನಾನು ದಪ್ಪ ಇದ್ದೀನಿ, ಸ್ಲಿಮ್ ಆಗಿದ್ದರೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಆ ಥರ ಏನೇನೋ ಇರುತ್ತವಲ್ಲ, ಹಿಂದೆ ನಾವು ದಪ್ಪ ಇದ್ದಾಗ ಏನೇನೆಲ್ಲ ಇನ್ಸಿಡೆಂಟ್ಸ್ ನಡೆದಿರುತ್ತೋ, ಒಂದು ಏನು ಕಹಿ ಘಟನೆಗಳು ಅಂತಲೇ ಹೇಳ್ಬೋದು. ಸೊ ಅದನ್ನೆಲ್ಲ ಫಸ್ಟು ಒಂದು ಹತ್ರ ಕುತ್ಕೊಂಡು ಚೆನ್ನಾಗಿ ಯೋಚನೆ ಮಾಡಿ. ಈ ಥರ ಎಲ್ಲ ಆಗಿದೆ, ನಾನು ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಫಸ್ಟು ಫಿಕ್ಸ್ ಆಗಿ, ಓಕೆನಾ. ಸೊ ಇದು ಬಂದು ಮೊದಲನೇ ಪಾಯಿಂಟು. ಇನ್ನು ಎರಡನೇ ಪಾಯಿಂಟ್ ಬಂದು ಆದಷ್ಟು ನಮ್ಮ ಒಂದು ಲೈಫ್ ಸ್ಟೈಲನ್ನು ನಾವು ಚೇಂಜ್ ಮಾಡ್ಕೋಬೇಕು. ಇವಾಗಂತೂ ಬೆಳಗ್ಗೆ ಬೇಗ ಎದ್ದೊಳೋದು ಕಷ್ಟನೇ. ಕೆಲವೊಂದಷ್ಟು ಜನ ಬೇಗ ಎದ್ದೊಳ್ತಾರೆ ಬಿಡಿ, ಅದು ಬೇರೆ ಪ್ರಶ್ನೆ. ಬಟ್ ಕೆಲವೊಂದಷ್ಟು ಜನ ನಾನು ನೋಡಿರೋ ಹಾಗೆ 8 ಗಂಟೆ ಆದ್ರೂ ಎದ್ದೊಳೋದಿಲ್ಲ. ಸೊ 8 ಗಂಟೆ ಆದ್ರೂ ಎದ್ದೊಳೋದಿಲ್ಲ. ಸೊ ಅದು ಒಂದು ರೀತಿ ಹೆಂಗೆ ಅಂದರೆ, ನಮ್ಮ ಒಂದು ಇಂಡಿಯನ್ ಕಲ್ಚರ್ ಪ್ರಕಾರ ಬೆಳಗ್ಗೆ ಒಂದು 6 ಗಂಟೆಗೆ ಹೆಣ್ಮಕ್ಳು ಎದ್ದು 6 ಗಂಟೆ 5 ಗಂಟೆ ಅಷ್ಟೊತ್ತಿಗೆ ಅಂದರೆ ಬೆಳಕು ಸೂರ್ಯ ಹುಟ್ಟೋಕೆ ಮುಂಚೆನೇ ಎದ್ದು ಮನೆಯಲ್ಲಿ ಓಡಾಡಬೇಕು ಅಂದರೆ ಸುಮ್ಮನೆ ಓಡಾಡಬೇಕು ಅಲ್ಲ, ಕೆಲಸಗಳ ಕಾರ್ಯಗಳು ಮಾಡಿಕೊಂಡು ಮನೆ ಹೆಣ್ಣುಮಗಳು ಅಂದರೆ ಮನೆ ಗೃಹಿಣಿ. ಸೊ ಬೆಳಗ್ಗೆ ಸೂರ್ಯೋದಯ ಆಗೋಕ್ಕೆ ಮುಂಚೆನೇ ಎದ್ದು ಇರಬೇಕು, ಓಕೆನಾ. ಸೊ ಇದು ನಮ್ಮ ಒಂದು ಇಂಡಿಯನ್ ಕಲ್ಚರ್ ಪ್ರಕಾರ ಆವಾಗಿಂದ ನಡೆದು ಬಂದಂಥ ಒಂದು ಪದ್ಧತಿ ಅಂತಲೇ ಹೇಳ್ಬೋದು. ಆದಷ್ಟು ನಾವು ಬೆಳಗ್ಗೆ ಬೇಗ ಏಳೋದನ್ನು ಅಭ್ಯಾಸ ಮಾಡ್ಕೋಬೇಕು.
ಅಯ್ಯಪ್ಪ ಬೆಳಗ್ಗೆ ಬೇಗ ಎದ್ದೊಳ್ಬೇಕಾ ಅನ್ಬೋದು. ಸೊ ಎದ್ದೊಳ್ಬೇಕು, ಬೆಳಗ್ಗೆ ಬೇಗ ಎದ್ರೇ ನಾವು ಅಂದ್ಕೊಂಡಿರೋದನ್ನು ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ. ನಿಜವಾಗ್ಲೂ ಬೆಳಗ್ಗೆ ಆದಷ್ಟು ಒಂದು 5 ಗಂಟೆಗೆ ಎದ್ದಳು. ನಾನು ಎದ್ದೊಳ್ತಾ ಇರಲಿಲ್ಲ, ಅಂದರೆ 8 ಗಂಟೆ 9 ಗಂಟೆವರೆಗೂ ಎಲ್ಲ ಮಲ್ಕೊಳ್ಳೋ ಸೀನೆಲ್ಲ ಏನೂ ಇಲ್ಲ. ಹಬ್ಬ ಅಂದರೆ ಒಂದು 6:15 6 ಗಂಟೆ ಲಾಸ್ಟ್ ಅಷ್ಟೇ. ಇವಾಗೆಲ್ಲ ಒಂದು 5 ಗಂಟೆ 5:45 ಆ ಥರ ಎದ್ದೊಳ್ತಾ ಇದ್ದೀನಿ ಒಂದು 3-4 ತಿಂಗಳಿಂದ. ಸೊ ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಅಲಾರಾಮ್ ಬಡ್ಕೊಳ್ತಾ ಇದ್ರೂ ಸಹ ಎಚ್ಚರಾಗಿ ಹೋಗ್ಬಿಡುತ್ತೆ. ಅಯ್ಯೋ ಹೋಗಿತ್ತು ಟೈಮ್, ಅಯ್ಯೋ ಎಕ್ಸಸೈಸ್ ಮಾಡಲಿಲ್ಲ, ಅಯ್ಯೋ ಎದ್ದೊಳಿಲ್ಲ ಅಂದ್ಬಿಟ್ಟು ಎದ್ಬಿಡ್ತೀನಿ ಬೇಗ. ಹಾಗೆ ಬೆಳಿಗ್ಗೆ ಬೇಗ ಹೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೊ ಅದು ಬೇಗ ಇದ್ರೇ ನಾವು ಅಂದ್ಕೊಂಡಿರೋ ಹಾಗೆ ಇರೋದಕ್ಕೆ ಸಾಧ್ಯ. ಅಂದರೆ ಎಕ್ಸಸೈಸ್ ಆಗಿರಲಿ, ವಾಕ್ ಆಗಿರಲಿ, ಯೋಗ ಆಗಿರಲಿ, ಮನೆಯಲ್ಲಿ ಕೆಲಸಗಳಾಗಿರಲಿ ಬೇಗ ಬೇಗ ಮುಗಿಯುವಂಥದ್ದು ನಾವು ಅಂದ್ಕೊಂಡಿರೋದನ್ನು ನಾವು ಮಾಡ್ಬೋದು. ಓಕೆನಾ, ಬೆಳಗ್ಗೆ ಬೇಗ ಎದ್ದೊಳಿದ್ರೆ. ಸೊ ಆ ನಂತರ ವೆಯ್ಟ್ ಲಾಸ್ ಮಾಡೋರು ವೇಯಿಂಗ್ ಮಿಷಿನ್ ಇದ್ದರೆ, ಓಕೆನಾ, ವೇಯಿಂಗ್ ಮಿಷಿನ್ ಇದ್ದರೆ ಸೊ ಫಸ್ಟ್ ಎದ್ದ ತಕ್ಷಣ ನಿಮ್ಮ ವೆಯ್ಟನ್ನು ಚೆಕ್ ಮಾಡಿ. ವೆಯ್ಟ್ ಚೆಕ್ ಮಾಡೋಕ್ಕೆ ಮುಂಚೆ ನಮ್ಮ ಒಂದು ನೇಚರ್ ಕಾಲ್ ಏನಿರುತ್ತೆ, ನಮ್ಮ ಒಂದು ದೈನಂದಿನ ಕಾರ್ಯ ಏನೇನು ಇರುತ್ತೆ, ಸೊ ಅದನ್ನೆಲ್ಲ ಮುಗಿಸ್ಕೋಬೇಕು. ಸೊ ಅದನ್ನೆಲ್ಲ ಮುಗಿಸಿ ಫಾಟಿ ಹೋಗೋದು ಅದೆಲ್ಲ ಮುಗಿಸ್ಕೋಬೇಕಾಗುತ್ತೆ. ಸೊ ಆ ನಂತರ ನಿಮ್ಮ ವೆಯ್ಟನ್ನು ಚೆಕ್ ಮಾಡ್ಕೋಬೇಕು. ಯಾವುದೇ ರೀತಿಯಾದಂಥ ನೀರು ಕುಡಿಬಾರ್ದು, ಹೆವಿಯಾಗಿರುವಂಥ ಬಟ್ಟೆಗಳನ್ನ ಹಾಕ್ಕೋಬಾರ್ದು. ಅಂದರೆ ಸ್ವಲ್ಪ ತೂಕ ಇರುವಂಥ ಬಟ್ಟೆಗಳನ್ನೆಲ್ಲ ಹಾಕ್ಕೋಬಾರ್ದು. ವೆಯ್ಟ್ಲೆಸ್ ಆಗಿರುವಂಥ ಬಟ್ಟೆಗಳನ್ನು ಹಾಕ್ಕೊಂಡು ಅದಕ್ಕಂತಲೇ ಸಪ್ರೇಟಾಗಿ ಎತ್ತಿಕ್ಬಿಡಿ. ನಾವು ವೆಯ್ಟ್ ಚೆಕ್ ಮಾಡುವಾಗ ಹಾಕ್ಕೊಳೋದಕ್ಕೆ ಬಟ್ಟೆಗಳು ಸಪ್ರೇಟಾಗಿ ಎತ್ತಿಕ್ಬಿಡಿ. ವೆಯ್ಟ್ ಇರಬಾರ್ದು ಬಟ್ಟೆಗಳು, ಆ ಥರ ಬಟ್ಟೆಗಳನ್ನು ಹಾಕ್ಕೊಂಡು ಸೊ ನಮ್ಮ ಒಂದು ದೈನಂದಿನ ಕಾರ್ಯ ಏನೇನೆಲ್ಲ ಇರುತ್ತೆ ಅದನ್ನೆಲ್ಲ ಮುಗಿಸಿ ಆ ನಂತರ ನಾವು ವೆಯ್ಟನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಡೈಲಿ ಚೆಕ್ ಮಾಡ್ಕೊಳ್ಳಿ, ಏನು ಪರವಾಗಿಲ್ಲ, ಡೈಲಿ ಚೆಕ್ ಮಾಡಿಕೊಂಡ್ರೆ ಸೊ ಗೊತ್ತಾಗುತ್ತೆ. ನಿನ್ನೆ ಎಷ್ಟು ಊಟ ತಿಂದಿದೆ, ಇವತ್ತು ಎಷ್ಟು ಜಾಸ್ತಿ ತೋರಿಸ್ತಾ ಇದೆ, ನಿನ್ನೆ ಎಷ್ಟು ಊಟ ತಿಂದಿದೆ, ಇವಷ್ಟು ಕಮ್ಮಿ ತೋರಿಸ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ನಮಗೆ ಒಂದು ಐಡಿಯಾ ಸಿಗುತ್ತೆ, ಇಂಟ್ರೆಸ್ಟು ಜಾಸ್ತಿ ಆಗುತ್ತೆ. ಓಕೆನಾ. ಸೊ ಆದಷ್ಟು ವೆಯ್ಟ್ ಚೆಕ್ ಮಾಡಿಕೊಂಡು ಒಂದು ಬುಕ್ಕಲ್ಲಿ ಬರೀರಿ. ನಾನು ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ ನಾನು ಎಲ್ಲಿಂದ ವೆಯ್ಟನ್ನು ಚೆಕ್ ಮಾಡಿಕೊಂಡು ಎಲ್ಲಿಂದ ನಾನು ಬರ್ತಿದ್ದೀನಿ ಅನ್ನೋದನ್ನು, ನಾನು ಎಷ್ಟೆಷ್ಟು ವೆಯ್ಟ್ ಕಮ್ಮಿ ಆಗಿದ್ದೀನಿ, ಎಲ್ಲಿ ಸ್ಟ್ರಕ್ ಆಗಿದ್ದೀನಿ, ಎಲ್ಲಿ ಜಾಸ್ತಿ ಆಗಿದ್ದೀನಿ, ಎಲ್ಲಿ ಜಾಸ್ತಿ ಕಮ್ಮಿ ಆಗಿದ್ದೀನಿ, ಇವೆಲ್ಲ ಬರೆದಿದ್ದೀನಿ. ನಾನು ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಓಕೆನಾ. ಸೊ ನಂತರ ಎಕ್ಸಸೈಸು ಅಥವಾ ಯೋಗ. ವೆಯ್ಟೆಲ್ಲ ಚೆಕ್ ಮಾಡಾದಮೇಲೆ ಎಕ್ಸಸೈಸು ಅಥವಾ ಯೋಗ, ಇಲ್ಲ ನನ್ನ ಕೈಲಿ ಎರಡೂ ಆಗೋದಿಲ್ಲ ಅಂದರೆ ವಾಕ್ ಮಾಡಿ. ಇದಂತೂ ಕಂಪಲ್ಸರಿ. ಯೋಗ ಅಥವಾ ಎಕ್ಸಸೈಸು ಇದು ಕಂಪಲ್ಸರಿನೇ. ಬಟ್ ಆಗೋದಿಲ್ಲ ಮೇಡಮ್, ಮಾಡೋದಕ್ಕೆ ಆಗೋದಿಲ್ಲ ಹಂಗೆ ಹಿಂಗೆ ಅಂದರೆ ವಾಕ್ ಮಾಡಿ. ಆದಷ್ಟು ವಾಕ್ ಮಾಡಿ. ನೀವು ಬೇಗ ಎದ್ದು ವಾಕ್ ಮಾಡಿದ್ದೀರಾ ಅಂದರೆ ಈ ಒಂದು 6 ಗಂಟೆ ಒಳಗಡೆ ನಮಗಂತಲೇ ನಾವು ಟೈಮ್ ಕೊಟ್ಕೊಂಡು ಸೊ ಬೆಳಗ್ಗೆ ಬೇಗ ಎದ್ದರೆ ನೀವೆಲ್ಲ ಮಾಡೋದಕ್ಕೆ ಸಾಧ್ಯ ಆಗೋವಂಥದ್ದು. ಓಕೆನಾ. ಆದಷ್ಟು ಇವಾಗೆಲ್ಲ ಮಕ್ಕಳಿಗೆ ರೆಡಿ ಮಾಡಬೇಕು, ಸ್ಕೂಲ್ ಕಳಿಸ್ಬೇಕು, ಅದು ಇದು ಎಲ್ಲ ಕೆಲಸ ಇರುತ್ತೆ. ಅದು 6 ಗಂಟೆ ಮೇಲೇ ಆಗುತ್ತೆ ಸ್ಟಾರ್ಟ್. ಓಕೆನಾ. ಸೊ 6 ಗಂಟೆ ಒಳಗಡೆ ಇದನ್ನೆಲ್ಲ ಮುಗಿಸ್ಕೊಂಬಿಟ್ರೆ, ಯೋಗ ಆಗಿರಲಿ, ಎಕ್ಸಸೈಸ್ ಆಗಿರಲಿ, ವಾಕ್ ಆಗಿರಲಿ, ಸೊ ಇದನ್ನೆಲ್ಲ ಆದಷ್ಟು ಒಂದು 5 ಗಂಟೆ 6 ಗಂಟೆ ಒಳಗಡೆ ಆದಷ್ಟು ಮುಗಿಸ್ಕೊಳ್ಳಿ. ಓಕೆನಾ. ಎಕ್ಸಸೈಸ್ ಆಗದೇ ಇದ್ದರೆ ಆದಷ್ಟು ವಾಕ್ ಮಾಡಿ. ಚೆನ್ನಾಗಿ ಓಡಾಡಿ. ಹೆಂಗೆ ಓಡಾಡಿ ಅಂದರೆ ಸೈಕಲ್ ಬಂದರೆ ಸೈಕಲ್ ತೊಳಿರಿ, ಇಲ್ಲಾಂದರೆ ಓಡಾಡಿ, ಚೆನ್ನಾಗಿ ಎಕ್ಸಸೈಸ್ ಮಾಡಿ. ನಾನು ಹೇಳೋದಿಷ್ಟೇ, ವಾಕ್ ಮಾಡಿ, ಎಕ್ಸಸೈಸ್ ಮಾಡಿ. ಏನು ಮೇಡಮ್ ಎಲ್ಲರೂ ಹೇಳ್ದಂಗೆ ನೀವು ಹೇಳ್ತಾ ಇದ್ದೀರಾ ಅಂತ ಅನ್ಕೋಬೋದು. ಇಲ್ಲ, ಇವೆಲ್ಲ ಕಂಪಲ್ಸರಿ ಇರಲೇಬೇಕು. ನಮ್ಮ ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇವೆಲ್ಲ ಇರಲೇಬೇಕು. ಸೊ ಓಕೆನಾ. ಆಮೇಲೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಬೇಕು. ನಾನು ಏನೇನೆಲ್ಲ ಮಾಡ್ತಿದ್ದೆ ಸೊ ಅದನ್ನು ನಾನು ಹೇಳ್ತಾ ಇದ್ದೀನಿ. ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರನ್ನು ಕುಡಿಬೇಕಾಗುತ್ತೆ. ಓಕೆನಾ. ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರನ್ನು ಕುಡಿಬೇಕು. ಸೊ ನಾವು ಯಾವಾಗೋ ಒಂದು 10 ಗಂಟೆಗೆ ಮಲಗಿರ್ತೀವಿ, ಆವಾಗ ಒಂದು ಬಿಸಿ ನೀರೇ ಕುಡ್ದಿರ್ತೀವೋ ತಣ್ಣೀರೇ ಕುಡ್ದಿರ್ತೀವೋ ಅದು ಬೇರೆ ಪ್ರಶ್ನೆ. ಸೊ ಒಂದು 10 ಗಂಟೆಯಿಂದ ಹಿಡಿದು ಮತ್ತೆ ನಾವು ಒಂದು 5 ಗಂಟೆವರೆಗೂ, ಅಂದರೆ ನೈಟ್ 10 ಗಂಟೆಯಿಂದ ಹಿಡಿದು ಬೆಳಗ್ಗೆ 5 ಗಂಟೆವರೆಗೂ ನಾವು ಯಾವುದೇ ರೀತಿಯಾದಂಥ ನೀರನ್ನು ತೊಗೊಂಡಿರೋದಿಲ್ಲ. ಸೊ ನಮ್ಮ ದೇಹ ಡಿಹೈಡ್ರೇಟ್ ಆಗಿರುತ್ತೆ. ಓಕೆನಾ. ಸೊ ಆದಷ್ಟು ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿ ಟೀ ಕುಡಿಯೋ ಮುಂಚೆ ನೀರನ್ನು ಕುಡಿ. ಸೊ ಕಾಫಿ ಟೀ ಅನ್ನೋದು ಸಹ ಬಿಟ್ಟರೇನು ತುಂಬಾ ಒಳ್ಳೆಯದು. ನಾನಂತೂ ಬಿಟ್ಟಿದ್ದೀನಿ ಕಾಫಿ ಟೀ. ನನಗೆ ಟೀ ಅಂದರೆ ಎಷ್ಟು ಹುಚ್ಚು ಗೊತ್ತಾ ಯಪ್ಪ. ಇಷ್ಟಿಷ್ಟುದ್ದ ಕುಡಿತಿದ್ದೆ ಟೀ ನಾನು, 1/4 ಲೀಟ್ರ್. ಇಲ್ಲಾಂದರೆ ಇನ್ನೂ ಬೇಕು ಅಂದರೆ ಇನ್ನೂ ಸ್ವಲ್ಪ ಕುಡಿತಿದ್ದೆ, ಚಿಕ್ಕ ಲೋಟದಲ್ಲಿ ಹಂಗೆ ಕುಡಿತಿದ್ದೆ. ಅದಕ್ಕೊಂದು 10 ರೂಪಾಯಿ ಬಿಸ್ಕೆಟ್ ಪ್ಯಾಕೆಟು ಗುಡ್ಡೇನೇ ಬೇಕು, ಆರೆಂಜ್ ಕಲರ್ ಪ್ಯಾಕೆಟೇ ಬೇಕು ನನಗೆ, ಆ ಥರ ತಗೊಳ್ತಿದ್ದೆ. ಸೊ ಅದನ್ನೆಲ್ಲ ಬೇಡಮ್ಮ, ನೀನು ಹಂಗೆ ಇರು, ನಾನು ಹಿಂಗೆ ಇರ್ತೀನಿ ಅಂತೇಳಿ ಅದನ್ನ ಹಂಗೆ ಸೈಡಲ್ಲಿ ತಳ್ಬಿಟ್ಟೆ. ಬೇಡ, ಕಾಫಿ ಟೀ ಅಂತೂ ಬೇಡ. ಒಂದು ಸ್ವಲ್ಪ ಕುಡಿಬೋದಾ ಮೇಡಮ್, ಒಂಚೂರು ಕುಡಿಬೋದಾ ಮೇಡಮ್ ಅಂತ ಕೇಳ್ಬೋದು. ನಿಜವಾಗ್ಲೂ ಇಲ್ಲ. ಕಾಫಿ ಟೀನ ನಾವು ಸ್ವಲ್ಪ
ಏನಾದರೂ ಅಂದರೆ ನಮ್ಮ ದೇಹಕ್ಕೆ ತಗೊಂಡಿದ್ದೀವಿ ಅಂದರೆ ಸೊ ಅದಕ್ಕೆ ಅಡಿಕ್ಟ್ ಆಗೋದಂತೂ ಪಕ್ಕ. ಅದಕ್ಕೆ ಅಡಿಕ್ಟ್ ಆಗೋದಂತೂ ಪಕ್ಕ. ಓಕೆನಾ? ಒಂದು ಸ್ವಲ್ಪ ಕುಡಿತೀವಿ, ಮತ್ತೆ ಇನ್ನು ಸ್ವಲ್ಪ ಕುಡಿತೀವಿ, ಆಮೇಲೆ ಇನ್ನು ಸ್ವಲ್ಪ ಕುಡಿತೀವಿ, ಆಮೇಲೆ ಇನ್ನೂ ಒಂದು ಸ್ವಲ್ಪ ಕುಡಿತೀವಿ, ಇನ್ನೂ ಒಂದು ಸ್ವಲ್ಪ ಕುಡಿತೀವಿ, ಹಾಗೆ. ಸೊ ಆದಷ್ಟು ಕಾಫಿ ಟೀನ ಕಡಿಮೆ ಮಾಡಿಬಿಡ್ಬೇಕು. ಕಡಿಮೆ ಮಾಡೋದಕ್ಕಿಂತ ಬಿಟ್ಟರೆ ಒಳ್ಳೆಯದು ಕಾಫಿ ಮತ್ತು ಟೀ. ಮೇಡಮ್ ಕಾಫಿ ಮತ್ತು ಟೀ ಬಿಟ್ಟು ಇರೋದಕ್ಕಾಗೋದಿಲ್ಲ ಅನ್ನೋರಿಗೂ ನಾನು ಹೇಳ್ತಾ ಇದ್ದೀನಿ, ಆದಷ್ಟು ಕಡಿಮೆ ಮಾಡಿಬಿಡಿ. ಸ್ವಲ್ಪ 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 ಕ್ರಮೇಣನೇ ಕಡಿಮೆ ಮಾಡಿಬಿಡಿ ಆ ಒಂದು ಕಾಫಿ ಟೀ ಅನ್ನೋದನ್ನು ಕುಡಿಲಿಕ್ಕೆ ಹೋಗಬೇಡಿ. ಯಾವಾಗೋ ಒಂದು ಸತಿ ಓಕೆ, ಒಂದು 15 ದಿನಕ್ಕೆ ಒಂದು ಸತಿನೋ, ಒಂದು ತಿಂಗಳಿಗೆ ಒಂದು ಸತಿನೋ, ಅಥವಾ ಆಗೋದೇ ಇಲ್ಲ ಅನ್ನೋರು ಒಂದು ವಾರಕ್ಕೆ ಒಂದು ಸತಿನೋ ಅಷ್ಟೇ, ಅಥವಾ ಒಂದು ಭಾನುವಾರನೋ ಅಥವಾ ಒಂದು ಬುಧವಾರನೋ ಯಾವಾಗಲೂ ಒಂದು ಸತಿ ಕುಡಿದ್ರೆ ಒಳ್ಳೆಯದು. ನೀವು ಡೈಲಿ ತೊಗೊತೀನಿ ಅಂದರೆ ವೆಯ್ಟ್ ಲಾಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಇನ್ನು ಅದಾದಮೇಲೆ ವೆಯ್ಟ್ ಚೆಕ್ ಮಾಡಿದ್ದು ಮತ್ತು ಒಂದೊಂದು ಬುಕ್ಕಲ್ಲೆಲ್ಲ ಬರ್ಕೊಳ್ಳಿ ಅಂತ ಎಲ್ಲ ಹೇಳಿದ್ನಲ್ವ. ಡಿಟಾಕ್ಸ್ ಡ್ರಿಂಕು ನಾನು ಇತ್ತೀಚೆಗೆ ಸ್ವಲ್ಪ ಬಿಟ್ಟಿದ್ದೀನಿ. ಒಂದು 2 ತಿಂಗಳು ಕಂಟಿನ್ಯೂಸ್ ಆಗಿ ತೊಗೊಂಡೆ. ನಾನು ಇತ್ತೀಚೆಗೆ ಬಿಟ್ಟಿದ್ದೀನಿ. ನಾನು ಆದಷ್ಟು ಬೂದುಗುಂಬಳಕಾಯಿ ಜ್ಯೂಸನ್ನು ಕುಡಿತಾ ಇದ್ದೆ. ಬೂದುಗುಂಬಳಕಾಯಿ ಜ್ಯೂಸನ್ನು ಕುಡಿತಾ ಇದ್ದೆ ನಾನು ಖಾಲಿ ಹೊಟ್ಟೆಯಲ್ಲಿ. ಯಾವಾಗಂದರೆ ಒಂದು 9 ಗಂಟೆ ಸುಮಾರಿಗೆ ನಾನು ಒಂದು ಜ್ಯೂಸನ್ನು ತೊಗೊಳ್ತಾ ಇದ್ದೆ. ಓಕೆ, ನಿಜವಾಗ್ಲೂ ಅದು ಎಷ್ಟು ಯೂಸ್ಫುಲ್ ಆಗುತ್ತೆ, ಎಷ್ಟು ನಮಗೆ ಅದು ಎಫೆಕ್ಟ್ ಕೊಡುತ್ತೆ ನಮ್ಮ ಬಾಡಿಗೆ ಅಂದರೆ ಖಂಡಿತ ನೀವು ಒಂದು ಸತಿ ಟ್ರೈ ಮಾಡಿ. ಕೆಲವ್ರಿಗೆ ಅಂದರೆ ನನಗೆ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಆಗಲಿಲ್ಲ, ಆಮೇಲೆ ಅಡ್ಜಸ್ಟ್ ಆಗೋಯಿತು. ಒಂದು ತೊಗೊಂಡಾಗ ಒಂದು ಸ್ವಲ್ಪ ದಿನ ಅದು ಕೆಮ್ಮು ಶೀತ ಆಗೋದು ಆ ಥರ ಎಲ್ಲ ಆಗುತ್ತೆ, ಎತ್ತಾಕ್ಬಿಡುತ್ತೆ ಅಂತ ಹೇಳ್ತಾರೆ ನೋಡಿ, ಹಾಗೆ ಅಂದರೆ ಕೋಲ್ಡ್ ಅದು. ಸೊ ನಮ್ಮ ಬಾಡಿಗೆ ಅದು ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಕಿರಿಕಿರಿ ಮಾಡುತ್ತೆ, ಆಮೇಲೆ ಅಡ್ಜಸ್ಟ್ ಆಗೋಗ್ಬಿಡುತ್ತೆ. ಇದು ಬೆಸ್ಟು. ನಮ್ಮ ಒಂದು ದೇಹದ ಟಾಕ್ಸಿನನ್ನು ಹೊರ ಹಾಕೋದಕ್ಕೆ ಇದೊಂದು ಬೆಸ್ಟ್ ಅಂದರೆ ಬೆಸ್ಟ್ ಡ್ರಿಂಕು ಬೂದುಗುಂಬಳಕಾಯಿ ಜ್ಯೂಸು. ನೀವು ಏನು ಜೀರಿಗೆ ಜ್ಯೂಸ್, ಜೀರಿಗೆ ವಾಟರ್ ಆದರೂ ತೊಗೊಳ್ಳಿ, ಅಥವಾ ಏನೋ ಮಸಾಲೆ ಐಟಮ್ಸು ಏನೇನು ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು ಅದೇನೋ ಮಾಡ್ತಾರೆ ಡ್ರಿಂಕ್ಸು, ಅದೆಲ್ಲ ಏನಾದರೂ ತೊಗೊಳ್ಳಿ, ಬಟ್ ಅದಕ್ಕಿಂತ ಇದು ಬೆಸ್ಟು. ಓಕೆನಾ? ನಾನು ಆ ಜೀರಿಗೆ ವಾಟ್ರು ಮತ್ತು ಏನು ಸ್ಪೈಸಸ್ ವಾಟ್ರೆಲ್ಲ ನಾನು ಏನೂ ತೊಗೊಂಡಿಲ್ಲ ಇದುವರೆಗೂ, ನಾನು ಮುಟ್ಟೆ ಇಲ್ಲ ಅದನ್ನು. ಅವೆಲ್ಲ ನನಗೇನಂದರೆ ಪಿತ್ತ ಆಗೋಗ್ಬಿಡುತ್ತೆ. ಈ ಜೀರಿಗೆ ಅದೆಲ್ಲ ಜಾಸ್ತಿ ಕುಡ್ದಿದ್ದೀನಿ ಅಂದರೆ, ಜೀರಿಗೆ ಎಲ್ಲ ಜಾಸ್ತಿ ಕುದಿಸಿ ನೀರನ್ನು ಕುಡ್ದಿದ್ದೀನಿ ಅಂದರೆ ನನಗೆ ಬೇಗ ಪಿತ್ತ ಆಗುತ್ತೆ, ತಲೆನೋವು ಶುರುವಾಗುತ್ತೆ. ಆ ಫಾಸ್ಟಿಂಗ್ ಇರೋದಕ್ಕೂ ಆ ತಲೆನೋವಿಗೂ ಏನು ಸಖತ್ತಾಗಿರುತ್ತೆ ಗೊತ್ತಾ. ಸೊ ಅದನ್ನು ಬಿಟ್ಟೆ ನಾನು. ಸೊ ಬೂದುಗುಂಬಳಕಾಯಿ ಜ್ಯೂಸ್ ಅಚ್ಚುಕಟ್ಟಾಗಿ ತೊಗೊಳ್ತಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ 9 ಗಂಟೆಗೆ, ಅಂದರೆ ನನ್ನ ಒಂದು ಯೋಗ ಎಕ್ಸಸೈಸ್ ಎಲ್ಲ ಮುಗಿಸಿ ನೀರನ್ನು ಕುಡಿದು ಆಮೇಲೆ 9 ಗಂಟೆಗೆ ನನ್ನ ಫೇವ್ರೇಟ್ ಬೂದುಗುಂಬಳಕಾಯಿ ಜ್ಯೂಸನ್ನು ಕುಡಿತಿದ್ದೆ. ಯಾವುದೇ ರೀತಿಯಾದ ಟೇಸ್ಟ್ ಇರೋದಿಲ್ಲ, ಅದು ಸಖತ್ತಾಗಿರುತ್ತೆ ಕುಡಿಯೋದಕ್ಕೆ ಮಾತ್ರ. ನೀರೇ ಅಷ್ಟೇ, ಇನ್ನೇನೂ ಇಲ್ಲ, ಕುಡಿಬೋದು ಆರಾಮಾಗಿ. ಬೆಸ್ಟ್. ಅದೇ ಕಾಫಿ ಟೀ ನಿಲ್ಲಿಸ್ಬಿಡ್ಬೇಕು. ನಂತರ ಬಂದು ಒಂದು 11 ಗಂಟೆಗೆ 9 ಗಂಟೆಗೆ ಆ ಒಂದು ಬೂದುಗುಂಬಳಕಾಯಿ ಜ್ಯೂಸ್ ಕುಡ್ದಿರ್ತೀವಿ. ಸೊ 2 ಅವರ್ ಗ್ಯಾಪ್ ಕೊಡಬೇಕು. ಆ ನಂತರ ಬಂದು 11 ಗಂಟೆ, 11:15, 11:15 ಲಂಚ್. ನಿಮ್ಮ ಫೇವ್ರೇಟ್ ಹಸಿದಾಗ ಅನ್ನ ಕುಡಿದ ಏನೋ ಹಾಡು ಬರುತ್ತೆ, ಹಸಿದಾಗ ಅನ್ನ ದಣಿದಾಗ ನೀರು ಅಂತ. ಹಸಿದಾಗ ಅನ್ನ ಅಂದರೆ ಹಸಿದಾಗ ಊಟ ಮಾಡೋದು ಎಷ್ಟು ಮಜಾ ಇರುತ್ತೆ ಗೊತ್ತಾ. ಸೊ ಏನು ಜ್ಯೂಸ್ ಎಲ್ಲ ಕುಡ್ದಿರ್ತೀವಿ, ಹೊಟ್ಟೆ ಎಲ್ಲ ಫುಲ್ ಖಾಲಿ ಇರುತ್ತೆ, ಹಸ್ವಾಗ್ತಾ ಇರುತ್ತೆ. ಹಸ್ವಾದಾಗ ಊಟ ಮಾಡೋ ಅಂಥ ಮಜನೇ ಬೇರೆ. ಹೊಟ್ಟೆ ತುಂಬ ಇದ್ದು ಮತ್ತೆ ಹೊಟ್ಟೆಗೆ ಹಾಕ್ಕೊತಾ ಇದ್ದರೆ ಆ ಒಂದು ಮಜನೇ ಬೇರೆ. ಬಟ್ ಹಸಿದಾಗ ನಾವು ಊಟ ಮಾಡ್ತೀವಲ್ಲ, ಆ ಒಂದು ಮಜನೇ ಬೇರೆ ಗೊತ್ತಾ. ಎಲ್ಲನೂ ತಗೊಳ್ಳಿ, ಹಣ್ಣು ತಗೊಳ್ಳಿ, ತರಕಾರಿ ತಗೊಳ್ಳಿ, ಎಲ್ಲ ನಿಮ್ಗೆ ಏನೇನು ಹಣ್ಣು ಸಿಗುತ್ತೋ ಎಲ್ಲ ಹಣ್ಣುಗಳು ತಗೊಳ್ಳಿ, ತರಕಾರಿ ತಗೊಳ್ಳಿ, ಯಾವ ಬೇಕಾದರೂ ತಗೊಳ್ಳಿ. ಓಕೆನಾ? ಒಟ್ಟಿನಲ್ಲಿ ಸೊ ಕ್ಯಾಲರೀಸ್ ಕಮ್ಮಿ ಇರುವಂಥ ಪದಾರ್ಥಗಳನ್ನು ಆದಷ್ಟು ತಿನ್ನಿ. ಅದ್ರ ಮೇಲೆ ಮುದ್ದೆ ತಿಂತಿರೋ ಅಥವಾ ಏನು ಚಪಾತಿ ತಿಂತಿರೋ, ಇಡ್ಲಿ ತಿಂತಿರೋ, ದೋಸೆ ತಿಂತಿರೋ, ಅದು ಬೇರೆ ಪ್ರಶ್ನೆ. ಓಕೆನಾ? ಹೊಟ್ಟೆ ತುಂಬ ಆಗುವಷ್ಟು ಹಣ್ಣು ತರಕಾರಿಗಳನ್ನು ತಿನ್ನಿ. ಸೌತೆಕಾಯಿ ತಿನ್ನಿ, ಕ್ಯಾರೆಟ್ ತಿನ್ನಿ, ಮತ್ತು ಬೀಟ್ರೂಟ್ ತಿನ್ನಿ. ಏನು ಇವಾಗ ಬ್ರೋಕ್ಲಿ ಅದು ಬೇಕಾದರೂ ತಿನ್ಬೋದು. ಮತ್ತು ಈ ಸ್ವೀಟ್ ಕಾರ್ನ್, ಸೊ ಅದನ್ನು ಸಹ ತೊಗೋಬೋದು. ಮತ್ತು ಏನದು ಬಟಾಣಿ, ಬೇಯಿಸಿರುವಂಥ ಬಟಾಣಿ, ಯಾವುದು ಬೇಕಾದರೂ ತರಕಾರಿ ಆರಾಮಾಗಿ ತಿನ್ಬೋದು. ಓಕೆನಾ? ಇಲ್ಲ ಮೇಡಮ್ ತರಕಾರಿ ಇಲ್ಲ ಅನ್ನೋರು ಸಹ ನಾವೇನಾದರೂ ಒಂದು ವೇಳೆ ತರಕಾರಿ ಸಾರು ಮಾಡಿದರೆ ಬರೀ ತರಕಾರಿನೇ ಒಂದು ಸೌಟಲ್ಲಿ ಎತ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಒಂದಷ್ಟು ತರಕಾರಿನ ತಿನ್ನಿ, ಏನೂ ಪರವಾಗಿಲ್ಲ. ಓಕೆನಾ? ಆದಷ್ಟು ಹಣ್ಣು, ಆ್ಯಪಲ್ಲು, ಇನ್ನೊಂದು ಏನು ಮೂಸಂಬಿನೋ ಅಥವಾ ಕಿತ್ಲೆನೋ ಅಥವಾ ದಾಳಿಂಬೆನೋ, ಬಾಳೆಹಣ್ಣು, ಯಾವ ಹಣ್ಣಾದರೂ ಸರಿ ದಿನಕ್ಕೆ 2 ಅಥವಾ 3 ರೀತಿಯಾದಂಥ ಹಣ್ಣನ್ನು ತಗೊಳ್ಳಿ. ಓಕೆನಾ? ಸೊ ದಿನಕ್ಕೆ ಒಂದು 2 ಪೀಸ್ 3 ಪೀಸ್ ಆದರೂ ತಿನ್ನಿ. ಇಲ್ಲ ಆಗ್ತಾನೆ ತಗೊಳಕ್ಕಾಗೋದಿಲ್ಲ ಅನ್ನೋರು ದಿನಕ್ಕೆ ಒಂದು 2 ಪೀಸ್ ಅಥವಾ 3 ಪೀಸ್ ಆದರೂ
ತಗೊಳ್ಳಿ, ಓಕೆನಾ. ನಂತರ ಒಂದು ಊಟಕ್ಕೆ ಮುಂಚೆ ನಾನು ನೆನ್ನೆನೇ ಹೇಳಿದೆ ವಿಡಿಯೋದಲ್ಲಿ, ಊಟಕ್ಕೆ ಮುಂಚೆ 1.5 ಅಂದರೆ ಲಂಚಿಗೆ ಮುಂಚೆನೇ 1.5 ಲೀಟರ್ ಆಗುವಷ್ಟು ನೀರನ್ನು ನಾವು ತೊಗೋಬೇಕಾಗುತ್ತೆ. 6 ಗಂಟೆಯಿಂದ ಹಿಡಿದು ಇಲ್ಲ 5 ಗಂಟೆಗೆ ಎದ್ದೇಳ್ತೀರಾ, 5 ಗಂಟೆಯಿಂದ ಹಿಡಿದು ಮತ್ತು 11 ಗಂಟೆವರೆಗೂ ಆ ಒಂದು ಗ್ಯಾಪಲ್ಲಿ 1.5 ಲೀಟ್ರ್ ಆಗುವಷ್ಟು ನೀರನ್ನು ನಾವು ತೊಗೋಬೇಕಾಗುತ್ತೆ. ಸೊ ನಂತರ ಒಂದು ಊಟ ಆದಮೇಲೆ ಏನು 11:30 ಹಂಗೆ ಊಟ ಮಾಡ್ಕೊಳ್ತೀವಿ. 12, 1, 2, 3, 4 ಗಂಟೆವರೆಗೂ ನಾವೇನೂ ತಗೊಳ್ಳೋ ಹಾಗಿಲ್ಲ. ನೀರು ಮಾತ್ರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕುಡೀರಿ. ನೀರು ಅಂದರೆ ದಿನಕ್ಕೆ 4 ಲೀಟ್ರಿಗೆ ಕುಡಿಬೇಕಾಗಿರುವಂಥದ್ದು. ನೀರು ಆದಷ್ಟು ಜಾಸ್ತಿ ಕುಡಿಯೋದಕ್ಕೆ ಟ್ರೈ ಮಾಡಿ. ಆ 4 ಲೀಟ್ರ್ ಒಳಗಡೆ ಕುಡಿಯೋದಕ್ಕೆ ಟ್ರೈ ಮಾಡಿ. ಆದಷ್ಟು ನೀರನ್ನು ಕುಡಿಬೇಕು. ನಿಮ್ಗೆ 4 ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಹಸುವಾಗುತ್ತೆ. ಸೊ ಆವಾಗ ಒಂದಷ್ಟು ಡ್ರೈ ಫ್ರೂಟ್ಸನ್ನು ತಗೊಳ್ಳಿ. ಸ್ವಲ್ಪ ಮಟ್ಟಿಗೆ ತಗೊಳ್ಳಿ, ಜಾಸ್ತಿ ತಗೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ಮತ್ತೆ ನಾವು 5 ಗಂಟೆ 5:30 ಸುಮಾರಿಗೆ ಮತ್ತೆ ಊಟ ಮಾಡಬೇಕು. ಸೊ ಹಸುವಾಗ್ತಿದೆ, ಆ ಹಸುವನ್ನು ನೀಗ್ಸೋದಕ್ಕೋಸ್ಕರ ಒಂದು ಸ್ವಲ್ಪ ತಗೊಳ್ಳಿ ಅಷ್ಟೇ. ಹಾಗೆ ಒಂದು 5:30ಗೆ ಡಿನ್ನರ್. ಚೆನ್ನಾಗಿ ಹಸುವಾಗ್ತಿದ್ರೆ ನಾರ್ಮಲಾಗೆ ಊಟ ಮಾಡಿ. ಆದಷ್ಟು ರೈಸನ್ನು ಅವಾಯ್ಡ್ ಮಾಡಿ. ರೈಸ್ ಬಿಟ್ಟು ಬೇರೆ ಆಪ್ಷನ್ ಇಲ್ವಾ ಅನ್ನೋದಕ್ಕೆ ಒಂದು ಐಡಿಯಾ ಕೊಡ್ತೀನಿ. ಏನಪ್ಪ ಅಂದರೆ, ಸೊ ಕುಚ್ಚಲಕ್ಕಿ ಗೊತ್ತಾ, ಬಾಯ್ಲ್ಡ್ ರೈಸ್ ಅಂತ ಹೇಳ್ತಾರೆ. ಈ ದೋಸೆಗೆ ಇಡ್ಲಿಗೆಲ್ಲ ಹಾಕ್ತಾರೆ, ಇಡ್ಲಿಗೆ ಹಾಕಲ್ಲ, ದೋಸೆಗೆ ಹಾಕ್ತಾರೆ ನೋಡಿ. ಕುಚ್ಚಲಕ್ಕಿ ಗಟ್ಟಿ ಇರುತ್ತೆ ಅಕ್ಕಿ, ಅದು ಒಂದು ರೀತಿ ಯೆಲ್ಲೋ ಕಲರ್ ರೀತಿ ಇರುತ್ತೆ. ಯೆಲ್ಲೋ ಅಂದರೆ ಲೈಟ್ ಯೆಲ್ಲೋ ಕಲರ್ ಇರುತ್ತೆ. ಅದಂತೂ ಬೆಸ್ಟು, ಓಕೆನಾ. ಸೊ ಈ ಒಂದು ನಾರ್ಮಲ್ ಸೋನಾ ಮಸೂರಿ ಮತ್ತು ಈ ರೇಷನ್ ಅಕ್ಕಿ ಏನಿದೆ, ಇದಕ್ಕಿಂತ ಅದು ಬೆಸ್ಟು. ಅಂದರೆ ವಾರಕ್ಕೆ 1 ಸತಿನೋ ಅಥವಾ 2 ಸತಿನೋ ತೊಗೋದು, 1 ಟೈಮ್ ಅಷ್ಟೇ. ಸೊ ನಾನಂತೂ ಕಂಪ್ಲೀಟಾಗಿ ರೈಸನ್ನು ಬಿಟ್ಟಿದ್ದೀನಿ. ರೈಸು ನಾನು ಈ ಒಂದು 3 ತಿಂಗಳಿಂದ ಸುಮಾರು ಒಂದು 3 ಸತಿ ತೊಗೊಂಡಿರ್ಬೋದೇನೋ ಅಷ್ಟೇ. ಅಂದರೆ ತಿಂಗಳು ಒಂದೊಂದು ಸತಿ ಅಂದ್ರೂ ಒಂದು 3 ಸತಿ ತೊಗೊಂಡಿದ್ದೀನಿ ಅಷ್ಟೇ. ಅಂದರೆ ಫಂಕ್ಷನಲ್ಲಿ ತಿಂದಿರೋದು, ಎಲ್ಲಾದರೂ ಫಂಕ್ಷನ್ಗೆ ಹೋಗ್ತೀವಲ್ಲ, ಸೊ ಆ ಒಂದು ಟೈಮಲ್ಲಿ ಬೇರೆ ಆಪ್ಷನ್ ಇರೋದಿಲ್ಲ. ಸೊ ಒಂದು ಸ್ವಲ್ಪ ಅಷ್ಟೇ, ಒಂದು ಸೌಟ್ ಆಗುವಷ್ಟು ಅಷ್ಟೇ ತಿಂದಿದ್ದೀನಿ ನಾನು ಈ ಒಂದು 3 ತಿಂಗಳಿಂದನೂ. ಆದಷ್ಟು ನಾನು ರೈಸನ್ನು ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ಒಂದು ಸ್ವಲ್ಪ ತೊಗೊಬೋದಾ ಅಂತ ಕೇಳ್ಬೋದು. ಒಂದು ಸ್ವಲ್ಪನೂ ಇಲ್ಲ, ಯಾಕಂದರೆ ಒಂದು ಸ್ವಲ್ಪ ತಿಂದಿದ್ದೀವಿ ಅಂದರೆ ಮತ್ತೆ ಆಮೇಲೆ ಅಷ್ಟು, ಓಕೆನಾ. ನಾವಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತೀವಿ. ಸಾಂಬಾರುಗಳು ಹಾಕ್ಕೊಂಡಿದ್ದೀವಿ, ರೈಸು ಅಂದರೆ ತಿಂದಮೇಲೆ ಇನ್ನೂ ಸ್ವಲ್ಪ ಬೇಕು, ಇವಾಗ ಒಂದಿನ ತಾನೇ ತಿನ್ಬಿಡೋಣ ಅಂದ್ಬಿಟ್ಟು ತಿಂತೀವಿ. ಸೊ ಆದಷ್ಟು ರೈಸನ್ನು ಕಡಿಮೆ ಮಾಡಿ ಬಾಯ್ಲ್ಡ್ ರೈಸನ್ನು ತೊಗೊಳ್ಳಿ. ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು, ಬಾಯ್ಲ್ಡ್ ರೈಸು. ಅದನ್ನು ತೊಗೊಳ್ಳಿ, ಓಕೆನಾ. ಮತ್ತು ಊಟ 5 ಗಂಟೆ 5:30 ಅಷ್ಟೊತ್ತಿಗೆ ಊಟ ಮುಗಿಸ್ಕೊಬಿಡಿ. ಮತ್ತೆ ಯಾವುದೇ ಕಾರಣಕ್ಕೂ ನೈಟಲ್ಲಿ ಊಟ ಮಾಡೋದಕ್ಕೆ ಹೋಗಬೇಡಿ. ಮತ್ತು ನೀವು ನಾಳೆ ಬೆಳಿಗ್ಗೆ 10:30 ಅಥವಾ 11 ಗಂಟೆಗೆ ಲಂಚನ್ನು ತೊಗೊಳ್ಳಿ. ಸೊ ಆವಾಗ ಮಧ್ಯೆ ಏನಿರುತ್ತೆ, 9 ಗಂಟೆಗೆ ಒಂದು ಬದುಗುಂಬಳಕಾಯಿ ಜ್ಯೂಸನ್ನು ತೊಗೊಳ್ಳಿ. ಅದನ್ನು ಬಿಟ್ಟು ಬೇರೆ ಆಪ್ಷನ್ ಇಲ್ವಾ ಅಂತ ಕೇಳೋದಾದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದನ್ನು ಬಿಟ್ಟು ಬೇರೆ ಆಪ್ಷನ್ ಏನಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅನಂತರ ಇದಂತೂ ಈ ಒಂದು ಪಾಯಿಂಟ್ ಅಂತೂ ಮಿಸ್ ಮಾಡದೆ ಮಾಡಿ. ಏನು ಹೊಸದಾಗಿ ಸ್ಟಾರ್ಟ್ ಮಾಡ್ತಿರೋರು ವೀಕ್ಲಿ ಒನ್ಸ್ ನೀವು ಅಂದರೆ ವಾರದಲ್ಲಿ 1 ದಿನ ಲಿಕ್ವಿಡ್ ಡಯಟ್ ಮಾಡಬೇಕು. ಇದಂತೂ ಬೆಸ್ಟ್ ಅಂದರೆ ಬೆಸ್ಟು. ವೆಯ್ಟ್ ಲಾಸ್ ಮಾಡೋರ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ, ಓಕೆನಾ. ವೀಕ್ಲಿ ಒನ್ಸ್ ನಾವು ಲಿಕ್ವಿಡ್ ಡಯಟನ್ನು ಮಾಡಬೇಕು. 1 ದಿನ ಲಿಕ್ವಿಡ್ ಡಯಟನ್ನು ಮಾಡಬೇಕು. ಆ ಒಂದು ಲಿಕ್ವಿಡ್ ಡಯಟಲ್ಲಿ ಏನೇನೆಲ್ಲ ತಗೋಬೇಕು ಅನ್ನೋದನ್ನು ನಾನು ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ, ಓಕೆನಾ. ಸೊ ಆದಷ್ಟು ವಾರಕ್ಕೆ 1 ಸತಿ ಲಿಕ್ವಿಡ್ ಡಯಟ್ ಮಾಡಿ. ಸೊ ಏನಿಲ್ಲ ಅಂದ್ರೂ ಒಂದು ದಿನಕ್ಕೆ 1/4 kg ಆಗೋಷ್ಟು ಕಮ್ಮಿ ಆಗುತ್ತೆ. ಒಂದು ವಾರದಲ್ಲಿ 1/4 kg ಆಗೋಷ್ಟು ಕಮ್ಮಿ ಆಗೇ ಆಗುತ್ತೆ, ವಾರಕ್ಕೆ 1 ಸತಿ ನಾವು ಲಿಕ್ವಿಡ್ ಡಯಟ್ ಮಾಡಿದ್ದೀವಿ ಅಂದರೆ. ಸೊ ನಾನು ಇನ್ನೂ ಒಂದು ಬೆಸ್ಟ್ ಐಡಿಯಾ ಹೇಳ್ತೀನಿ ಅಂತ ಹೇಳಿದೆ. ನನ್ನ ಹಸ್ಬೆಂಡ್ ಈಚೆಗಡೆ ನಿಂತಿದ್ದೆ, ನಾನು ಮಾಗ್ಲಾಗಿದ್ದೀನಿ ರೂಮಲ್ಲಿ, ಈಚೆಗಡೆ ನಿಂತಿದ್ದಾರೆ. ಸೊ ಇದನ್ನೊಂದು ಹೇಳಿ ನಾನು ವಿಡಿಯೋನ ಮುಗಿಸ್ತೀನಿ. ಆಮೇಲೆ ಇವತ್ತಿನ ದಿನ ಎಲ್ಲ ಏನೇನು ನಡೀತು ಅನ್ನೋದನ್ನು ನಾನು ವಿಡಿಯೋದಲ್ಲಿ ಹಾಕ್ತೀನಿ, ಓಕೆನಾ. ಸೊ ನಿಮ್ಮ ಫ್ಯಾಮಿಲಿಗಳಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು, ಸೊ ಅವ್ರ ಹತ್ರ ನೀವು ಮಾತಾಡಿ. ಏನಂತ, ನಾವಿಬ್ಬರು ಈ ರೀತಿ ಚಾಲೆಂಜ್ ಮಾಡ್ಕೊಳ್ಳೋಣ, ಓಕೆನಾ. ಸೊ ನಾನೇನು ತಗೊಳ್ತೀನಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ, ಸೊ ಆ ಒಂದು ಫೋಟೋಸನ್ನು ನಿಮಗೆ ಸೆಂಡ್ ಮಾಡ್ತೀನಿ, ವಾಟ್ಸಪ್ ಮುಖಾಂತರ ಸೆಂಡ್ ಮಾಡಿ, ಓಕೆನಾ. ವಾಟ್ಸಪ್ ಮುಖಾಂತರ ಸೆಂಡ್ ಮಾಡಿ.
ಮಾತಾಡಿಯೋರ ಹತ್ರ ನಾವಿಬ್ಬರು ಈ ಥರ ಚಾಲೆಂಜ್ ಮಾಡ್ಕೊಳ್ಳೋಣ, ಇಷ್ಟು ದಿನಕ್ಕೆ ಇಷ್ಟು ಚಾಲೆಂಜ್ ಮಾಡ್ಕೊಳ್ಳೋಣ. ಸೊ ಯಾವುದೇ ರೀತಿಯಾದಂಥ ಚೀಟ್ ಮೀಲ್ಸ್ ಮಾಡೋ ಹಾಗಿಲ್ಲ, ಓಕೆನಾ. ಮತ್ತು ಅವರು ನಾವು ಒಬ್ರಿಗೊಬ್ರು ನೋಡ್ಕೊಳೋದಿಲ್ಲ, ಅವ್ರು ಏನೇನು ತಿಂತಾರೋ ನಾವೇನೇನು ತಿಂತೀವೋ. ಸೊ ಪ್ರಾಂಪ್ಟಾಗಿರಬೇಕು. ಈಗ ಮತ್ತೆ ನಾವು ತಿಂದರೆ ಮತ್ತೆ ನಮ್ಮ ದೇಹ ತೂಕನೇ ಜಾಸ್ತಿ ಆಗೋದು, ಅವ್ರದ್ದಲ್ಲ, ಓಕೆನಾ. ಅಲ್ಲ, ಅವ್ರು ತಿಂದರೆ ಅವ್ರ ದೇಹದ ತೂಕನೇ ಜಾಸ್ತಿ ಆಗೋದು, ನಮ್ಮದಲ್ಲ, ಓಕೆನಾ. ಸೊ ಮಾತಾಡ್ಕೊಳ್ಳಿ. ಯಾರಾದರೂ ಅಟ್ಲೀಸ್ಟ್ ಒಬ್ಬರು ಇಬ್ಬರಾದರೂ ಸಿಗ್ತಾರೆ ಈ ಥರ ವೆಯ್ಟ್ ಲಾಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋರು, ಒಬ್ಬರು ಇಬ್ಬರಾದರೂ ಸಿಗ್ತಾರೆ. ಇಲ್ಲ ಫ್ಯಾಮಿಲಿ ಸರ್ಕಲಲ್ಲಿ ಆಗಿರಲಿ ಅಥವಾ ಫ್ರೆಂಡ್ ಸರ್ಕಲಲ್ಲೇ ಆಗಿರಲಿ, ಅವ್ರ ಹತ್ರ ಮಾತಾಡಿ ನೀವು ಈ ಥರ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಾನೇನು ತಿಂತೀನೋ ನಿಮಗೆ ಕಳಿಸ್ತಾ ಇರ್ತೀನಿ, ನೀನೇನು ತಿಂತೀಯೋ ನನಗೆ ಕಳಿಸ್ತಾ ಇರೋ. ಆದಷ್ಟು ಡಯಟ್ ಫುಡ್ಡನ್ನು ನಾನೇನೇನೆಲ್ಲ ತೋರಿಸ್ತೀನಿ ಆ ಥರ ಡಯಟ್ ಫುಡ್ಡನ್ನು ತಗೊಳ್ಳಿ, ಓಕೆನಾ. ಸೊ ತಗೊಂಡು ನಾನು ಯಾವ ರೀತಿ ಹೇಳ್ತೀನೋ ಸೊ ನೀವು ಅದೇ ರೀತಿಯೇ ಫಾಲೋ ಮಾಡಿ. ಇನ್ನೂ ಚೆನ್ನಾಗಿ ಇಂಟ್ರೆಸ್ಟ್ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಫ್ಯಾಮಿಲಿಗೆ ಯಾರಿಗಾದ್ರೂ ಕಳಿಸಿದಾಗ ಇನ್ನೂ ಚೆನ್ನಾಗಿ ಇಂಟ್ರೆಸ್ಟ್ ಬರುತ್ತೆ. ಒಂದು ಚಾಲೆಂಜ್ ಅನ್ನೋದು ಬರುತ್ತೆ. ನಾನು ಅವ್ರಿಗಿಂತ ಬೇಗ ವೆಯ್ಟ್ ಲಾಸ್ ಆಗಬೇಕು ಅಂತ. ಈ ಒಂದು ಬೆಸ್ಟ್ ಐಡಿಯಾನ ನಾನು ಫಾಲೋ ಮಾಡಿದ್ರಿಂದನೇ ನಾನು ಇಷ್ಟು ಬೇಗ ವೆಯ್ಟ್ ಲಾಸ್ ಆಗಿರೋ ಅಂಥದ್ದು, ಓಕೆನಾ. ಸೊ ನಾನು ಇದನ್ನೇ ಫಾಲೋ ಮಾಡಿದ್ದು. ಇದು ಇನ್ನೂ ಒಂದಷ್ಟು ದಿನ ಆದಮೇಲೆ ಹೇಳೋಣ ಅಂತ ಅಂದ್ಕೊಂಡೆ. ಸೊ ಫಸ್ಟೇ ಹೇಳ್ಬಿಟ್ರೆ ಸೊ ನಿಮಗೂ ಸ್ವಲ್ಪ ಈಸಿ ಆಗುತ್ತೆ ಅನ್ನೋದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಓಕೆನಾ. ಸೊ ಓಕೆ, ತುಂಬ ಮಾತಾಡ್ಬಿಟ್ಟೆ. ನೆಕ್ಸ್ಟು ಏನೇನೆಲ್ಲ ನಡೆಯುತ್ತೆ ಅನ್ನೋದನ್ನು ವಿಡಿಯೋದಲ್ಲಿ ನೋಡಿ, ಓಕೆನಾ. ಬಾಯ್. ಓಕೆ, ಇದನ್ನೆಲ್ಲ ಫಾಲೋ ಮಾಡಿ ಮರೀದಿರಾ. ನಿಮ್ಗೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮೂಲಕ ಕೇಳಿ. ಒಂದು ವೇಳೆ ಗೊತ್ತಿದ್ದರೆ ಹೇಳ್ತೀನಿ, ಇಲ್ಲಾಂದರೆ ತಿಳ್ಕೊಂಡು ಹೇಳ್ತೀನಿ, ಓಕೆನಾ. ಬಾಯ್. ನಾರ್ಮಲಾಗಿ ನನ್ನ ರೊಟೀನ್ ಸ್ಟಾರ್ಟ್ ಆಯಿತು. ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ, 5 ಗಂಟೆ ಅಷ್ಟೊತ್ತಿಗೆಲ್ಲ ಎದ್ದುಬಿಟ್ಟಿದ್ದೆ ಇವತ್ತು. ಸೊ ಹಾಗೆ ಒಂದು ಸ್ವಲ್ಪ ಬಿಸಿ ನೀರನ್ನು ಕಾಯಿಸ್ಕೊಂಡು ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ಯೋಗ ಮಾಡಿದೆ ನಾನು. ಎಕ್ಸಸೈಸು ನಿನ್ನೆ ಮಾಡಿದ್ದೆ, ಇವತ್ತು ಯೋಗ ಮಾಡಿದೆ. ಇವತ್ತಂತೂ ಸೂಪರ್ ಡೂಪರಾಗಿತ್ತು ಯೋಗ. ಏನು ಗೊತ್ತಾ, ಆವತ್ತಿನ ದಿನ ತುಂಬ ಚೆನ್ನಾಗಿ ಯೋಗ ಅಥವಾ ಎಕ್ಸಸೈಸ್ ಮಾಡಿಬಿಟ್ರೆ ದಿನ ಪೂರ್ತಿ ಆ್ಯಕ್ಟಿವ್ ಆಗಿರ್ತೀವಿ. ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಮೈಂಡು ಮತ್ತು ನಮ್ಮ ಬಾಡಿ, ಎಷ್ಟು ಫ್ಲೆಕ್ಸಿಬಲ್ ಆಗಿರುತ್ತೆ ನಮ್ಮ ಬಾಡಿ, ಮತ್ತು ಹಾಗೆ ನಮ್ಮ ಒಂದು ಮೈಂಡು ಕೂಡ ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ ಗೊತ್ತಾ. ಸೊ ತುಂಬ ಚೆನ್ನಾಗಿತ್ತು ಇವತ್ತಿನ ಒಂದು ದಿನದ ಯೋಗ. ಸೊ ಫೋನಲ್ಲಿ ನೋಡಿಕೊಂಡೇ ಯೋಗವನ್ನು ಮಾಡ್ತಾಯಿದ್ದೀನಿ. ಸೊ ಆದಷ್ಟು ಟ್ರೈ ಮಾಡ್ತೀನಿ. ಪರ್ಫೆಕ್ಟಾಗಿ ಮಾಡೋಕ್ಕಾಗದೇ ಇದ್ರೂ ಟ್ರೈ ಮಾಡ್ತೀನಿ. ಸೊ ಅದಂತೂ ಒಂದು ಬೆಸ್ಟ್ ರಿಸಲ್ಟು ಕೊಡ್ತಾ ಇದೆ ನನಗೆ. ಅನಂತರ ಎಲ್ಲ ಮುಗಿಸಿದ್ದಾಯಿತು. ಇಲ್ಲಿ ನೋಡ್ತಿರ್ಬೋದು ನನ್ನ ಒಂದು ವೆಯ್ಟನ್ನು ಎಷ್ಟು ಇದ್ದೀನಿ ಏನು ಅನ್ನೋದು ಪ್ರತಿಯೊಂದೂ ಸಹ ನಾನು ಬರ್ಕೊಳ್ತಾ ಇದ್ದೀನಿ. ಎಲ್ಲಿ ಸ್ಟ್ರಕ್ ಆಗಿದೆ, ಎಲ್ಲ ಏನು ಗೈನ್ ಆಗ್ತಿದೆ, ಮತ್ತು ಎಲ್ಲಿ ಜಾಸ್ತಿ ಕಮ್ಮಿ ಆಗ್ತಿದೆ, ಕರೆಕ್ಟ್ ವೇಯಲ್ಲಿ ಎಲ್ಲಿ ಹೋಗ್ತಿದೆ, ಪ್ರತಿಯೊಂದು ನಾನು ಬರ್ಕೊಂಡಿದ್ದೀನಿ. ಡಿಸೆಂಬರ್ 1 ನಾನು ಅಂದರೆ ಯೋಗ ಮತ್ತು ಎಕ್ಸಸೈಸ್ ಸ್ಟಾರ್ಟ್ ಮಾಡಿದಾಗಿಂದ ನಾನು ಈ ಒಂದು ನನ್ನ ವೆಯ್ಟ್ ಎಷ್ಟೆಷ್ಟಿದೆ ಏನು ಅನ್ನೋದನ್ನು ಬರ್ಕೊಳ್ತಾ ಇರೋವಂಥದ್ದು. 190 ದಿನಕ್ಕೆ ನಾನು ನಂಬರ್ಸನ್ನು ಬರೆದಿಟ್ಟಿದ್ದೀನಿ. ಸೊ ಆ ಡೇಟ್ ಕರೆಕ್ಟಾಗಿ ಟಿಕ್ ಮಾರ್ಕ್ ಹಾಕ್ಕೊಂಡು ಆ ದಿನ ಎಷ್ಟಿದಿನ ಅನ್ನೋದನ್ನು ಬರಿತೀನಿ. ಸೊ ಇದೊಂದು ಬೆಸ್ಟು ಐಡಿಯಾ ನನ್ನ ಪ್ರಕಾರ. ಇನ್ನು ಯೋಗಿತನ ಸ್ಕೂಲಿಗೆ ಕಳಿಸಿ ಸೊ ಹಾಗೆ ಸನ್ ಬಾತ್ ಮಾಡೋಣ ಅಂತ ಹೇಳಿ ಬರ್ತಾಯಿದ್ದೀನಿ ಟೆರೆಸ್ ಮೇಲೆ. ಸಕ್ಕತ್ತಾಗಿರುತ್ತೆ. ಒಂದು 6 ಗಂಟೆಯಿಂದ ಹಿಡಿದು ಒಂದು 8:30 ಒಳಗಡೆ ಬರುವಂಥ ಬಿಸಿಲು ಏನಿರುತ್ತೆ, ಸೊ ಆ ಬಿಸಿಲನ್ನು ನಾವು ತೊಗೋಬೇಕು. ನಮ್ಮ ಸ್ಕಿನ್ಗೆ ಒಳ್ಳೆಯದು, ನಮ್ಮ ಕಣ್ಣಿಗೆ ಒಳ್ಳೆಯದು, ನಿಜವಾಗ್ಲೂ ಒಂದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಆ ಒಂದು ಬಿಸಿಲು. ನಾನು ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಲೆಗೆ ಬಿಸಿಲು ಕಾಯ್ತಾ ಇದ್ದೀನಿ. ಸೊ ನೀವೆಲ್ಲ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನಗೋಸ್ಕರ ನಿಮ್ಮ ಒಂದು ಟೈಮನ್ನು ಕೊಟ್ಟು ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ. ಖುಷಿ ಆಗುತ್ತೆ. ಒಂದೊಂದು ಕಮೆಂಟು ಓದುವಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ನನಗೆ ಗೊತ್ತಿರೋ ಅಷ್ಟು ನಾನು ರಿಪ್ಲೈ ಮಾಡ್ತಾ ಇರ್ತೀನಿ, ಓಕೆನಾ. ಸೊ ಇವಾಗ ನನ್ನ ಒಂದು ಲಂಚ್ಗೆ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಮೇಲೆ ಕಮೆಂಟ್ ಬಗ್ಗೆ ಮಾತಾಡ್ತೀನಿ. ಸುಮಾರು ಜನ ಸುಮಾರು ಕ್ವಶನ್ಸನ್ನು ಕೇಳಿದ್ರೆ, ಸೊ ನಾನು ಆಮೇಲೆ ಹೇಳ್ತೀನಿ. ಇಲ್ಲಿ ಚಪಾತಿ ಮಾಡೋಣ ಅಂತ ಹೇಳಿ ಸ್ವಲ್ಪ ಬೀಟ್ರೂಟನ್ನು ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನೇನು ಅದನ್ನು ಫಿಲ್ಟರ್ ಮಾಡಲಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಕೆಲವರೆಲ್ಲ ಅದನ್ನು ಫಿಲ್ಟರ್ ಮಾಡಿ ಅದರಲ್ಲಿರುವ ಫೈಬರ್ ಕಂಟೆಂಟ್ ಎಲ್ಲ ತೆಗೆದು ಬಿಡ್ತಾರೆ, ಅಂದರೆ ಆ ಒಂದು ಸಿಪ್ಪೆ ಎಲ್ಲ ಏನಿರುತ್ತೆ ಸೊ ಅದನ್ನೆಲ್ಲ ತೆಗೆದುಬಿಟ್ಟು ಮಾಡ್ತಾರೆ. ಬಟ್ ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು ಕೂಡ ತಿನ್ನೋದೇ ಅಲ್ವಾ, ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಹೇಳಿ. ಆನಂತರ ಸ್ವೀಟ್ ಕಾರ್ನನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಚಪಾತಿಯನ್ನು ಒಂದೊಂದೇ ಲಟ್ಟಿಸ್ಕೊಂಡು ಒಂದು 3 ಚಪಾತಿ ಆಗುವಷ್ಟು ತೊಗೊಂಡೆ. ಅದಕ್ಕೇನು ಎಣ್ಣೆ ಎಲ್ಲ ಏನೂ ಹಾಕಲಿಲ್ಲ, ಜಸ್ಟ್ ಒಂದು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಇವಾಗ ಚಪಾತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ಚಪಾತಿ ಈ ರೀತಿ ಇತ್ತು ಇವತ್ತಿನ ನನ್ನ ಒಂದು ತಟ್ಟೆ, ಈ ರೀತಿ ಇತ್ತು.
ಒಂದು ಸ್ವಲ್ಪ ಹಣ್ಣು, ಆಮೇಲೆ ತರಕಾರಿ ಏನು ತೊಗೊಂಡಿಲ್ಲ, ಏನು ಹಾಲು ಸಾಂಬಾರು ಮಾಡಿದ್ದೆ. ಪಡವಲಕಾಯಿ ಹಾಗೆ ಕಡಲೆಬೇಳೆ ಹಾಕಿಬಿಟ್ಟು ಹಾಲು ಸಾಂಬಾರು ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಸಾಂಬಾರಿಗೂ ಮತ್ತು ಚಪಾತಿಗೆ. ಸೊ ಇವಾಗ ನನ್ನ ಒಂದು ಲಂಚನ್ನು ನಾನು ತೊಗೊಳ್ತಾ ಇದ್ದೀನಿ. ನಾನು ತಿನ್ನೋ ಅಷ್ಟೊತ್ತಿಗೆ 11 ಕಾಲಾಗೋಗಿತ್ತು. ಸೊ ಇವಾಗ ನಾನು ನನ್ನ ಮಗಳು ಇಬ್ಬರು ಸೇರಿಕೊಂಡು ತಿಂತಾ ಇದ್ದೀವಿ. ಸೊ ಇನ್ನು ಕಮೆಂಟ್ಸ್ ಬಗ್ಗೆ ಮಾತಾಡೋದಾದರೆ, ಅಕ್ಕ ನೀವು ಟೀ ಮತ್ತು ಕಾಫಿ ತೊಗೊತೀರಾ ಅಂತ ಕೇಳಿದ್ದೀರಾ. ಟೀ ಮತ್ತು ಕಾಫಿ ನಾನು ತಗೊಳ್ಳೋದಿಲ್ಲ. ನಾನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದಾಗಿಂದ ಸುಮಾರು ಒಂದು ಸತಿನೇನೋ ತೊಗೊಂಡಿದ್ದೀನಿ ಅಷ್ಟೇ. ಅದು ನನ್ನ ಫೇವ್ರೆಟ್ ರಸ್ಕ್ ತೊಗೊಂಬಂದಿದ್ರು. ಸೊ ಅದನ್ನು ತಿನ್ನಬೇಕಂತ ತುಂಬ ಆಸೆ ಆಗ್ತಾಯಿತ್ತು. ಸೊ ಆವಾಗ ಒಂದು ಲೋಟ ಆಗೋಷ್ಟು ಚಿಕ್ಕ ಲೋಟದಲ್ಲೇ ಟೀ ತೊಗೊಂಡಿದ್ದೆ. ಬಿಟ್ಟರೆ ನಾನು ಇದುವರೆಗೂ ಟೀನ ಕುಡ್ದಿಲ್ಲ. ನಾನು ಏನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದಾಗಿಂದ ನಾನು ಟೀಯನ್ನು ಕುಡ್ದಿಲ್ಲ. ಸೊ ಟೀ ಕಾಫಿ ಕುಡಿಯೋದಿಲ್ಲ. ನಂತರ ಸ್ವೀಟ್ಸ್ ತೊಗೊತಿದ್ದೀರಾ ಅಂತ ಕೇಳ್ತಿದ್ದೀರಾ. ಸ್ವೀಟ್ಸ್ ಅಂತೂ ಈ ಒಂದು ನನ್ನ ಜರ್ನಿಯಲ್ಲಿ ಒಂದು 3 ಟೈಮ್ಸ್ ತೊಗೊಂಡಿದ್ದೀನೇನೋ ಅಷ್ಟೇ. ಸ್ವೀಟ್ಸ್ ಅಂದರೆ ಒಂದು ಸತಿ ಒಂದು ಕೇಕ್ ಒಂದು ಸ್ವಲ್ಪ ತೊಗೊಂಡಿದ್ದೆ, ಆಮೇಲೆ ಒಂದು ಒಬ್ಬಟ್ಟೇನೋ ತೊಗೊಂಡಿದ್ದೆ. ಅದು ಬಿಟ್ಟರೆ ಅಣ್ಣನ ಮಗನ ನಾಮಕರಣಕ್ಕೆ ಆವಾಗ ಒಂದು 2 ಒಬ್ಬಟ್ಟು ತೊಗೊಂಡಿದ್ದೆ ಅಷ್ಟೇ. ಬಿಟ್ಟರೆ ಮತ್ತು ನಾನು ಸ್ವೀಟನ್ನು ತೊಗೊಂಡಿಲ್ಲ. ರೈಸ್ ಐಟಮು ಅಷ್ಟೇ ನಾನು ಕಂಪ್ಲೀಟಾಗಿ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಇನ್ನು ಈವ್ನಿಂಗು ಸ್ವಲ್ಪ ದಾಳಿಂಬೆನ ತೊಗೊಂಡೆ. ಇನ್ನು ಡಿನ್ನರ್ಗೆ ಒಂದು 5:30 ಸುಮಾರಿಗೆ ಡಿನ್ನರ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ನಾನು ಹೇಳಿದ್ನಲ್ಲ ಕುಚ್ಚಲಕ್ಕಿ, ಬಾಯ್ಲ್ಡ್ ರೈಸ್ ಅಂತ ಹೇಳ್ತಾರೆ ನೋಡಿ. ಸೊ ಆ ಒಂದು ರೈಸನ್ನು ಹಾಕ್ಬಿಟ್ಟು ಇವಾಗ ಅಕ್ಕಿಯನ್ನು ಹಾಕ್ಬಿಟ್ಟು ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಯಾಕೋ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಏನು ತಿನ್ನೋದು, ಖಾರವಾಗಿ ಪಾನಿಪುರಿ ತಿನ್ನೋದಾ? ಸೊ ಪಾನಿಪುರಿ ಎಲ್ಲ ಏನೂ ಇಲ್ಲ. ಜಸ್ಟ್ ನಾನಿವಾಗ ಈರುಳ್ಳಿ ಚಟ್ನಿ ಅಥವಾ ಈರುಳ್ಳಿ ಖಾರ ಅಂತ ಏನು ಕರೀತಾರೆ, ಸೊ ಅದನ್ನು ಇವಾಗ ಮಾಡ್ಕೊಳ್ತಾ ಇದ್ದೀನಿ. ಸಖತ್ತಾಗಿರುತ್ತೆ. ಏನೂ ಇಲ್ಲ, ಸ್ವಲ್ಪ ಜೀರಿಗೆ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ, ಮೆಣಸು, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, 2 ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ಇಷ್ಟೇ, ಇನ್ನೇನು ಬೇಕಾಗಿಲ್ಲ. ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಬುವಂಥದ್ದು. ಸಕ್ಕತ್ತಾಗಿರುತ್ತೆ ಗೊತ್ತಾ. ಅನ್ನಕ್ಕೆ, ಮುದ್ದೆಗೆ, ಚಪಾತಿಗಂತೂ ಸೂಪರಾಗಿರುತ್ತೆ. ಖಾರವಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೂ ಈವ್ನಿಂಗ್ ಹೊತ್ತು ಸ್ವಲ್ಪ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ, ಲೈಟಾಗಿ ಏನಾದರೂ ಖಾರವಾಗಿ ತಗೊಳ್ಳೋಣ ಅಂತ ಹೇಳಿ. ಸೊ ಆ ಟೈಮಲ್ಲಿ ನಾನು ಈ ರೀತಿ ಮಾಡ್ಕೊಬಿಡ್ತೀನಿ. ಇಲ್ಲಿ ಬಾಯ್ಲ್ಡ್ ರೈಸು ಮತ್ತು ಒಂದು 3 ಪೀಸು ಪನ್ನೀರನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ತೊಗೊಂಡಿದ್ದೀನಿ. ಎರಡಕ್ಕೂ ಕಾಂಬಿನೇಷನ್ ಏನು ಸಖತ್ತಾಗಿತ್ತು ಅಂತ ಹೇಳ್ತೀರಾ. ನಾನಂತೂ ಎಂಜಾಯ್ ಮಾಡ್ಕೊಂಡು ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ. ಈ ಬಾಯ್ಲ್ಡ್ ರೈಸು ಅಷ್ಟೇ, ವಾರಕ್ಕೆ ಒಂದು 2 ಸತಿ ತೊಗೊಳ್ತೀನಿ ಅಷ್ಟೇ, ಜಾಸ್ತಿ ಕೂಡ ನಾನು ತೊಗೊಳೋದಿಲ್ಲ. ಸಖತ್ತಾಗಿತ್ತು ಒಂದು ಕಾಂಬಿನೇಷನ್ನು. ನಂತರ ಬಂದು ನೈಟು ವಾಕ್ ಮಾಡ್ತಾಯಿದ್ದೀನಿ. ಇವತ್ತು ರೋಡಲ್ಲಿ ವಾಕ್ ಮಾಡಲಿಲ್ಲ ನಾನು. ಸೊ ಆ್ಯಕ್ಚುಲಿ ನಂದು ಪೀರಿಯಡ್ ಇತ್ತು, ಜಾಸ್ತಿ ಓಡಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಮನೆ ಹತ್ರನೇ ವಾಕ್ ಮಾಡ್ತಾಯಿದ್ದೀನಿ. ಜಾಸ್ತಿ ಓಡಾಡಿದ್ರೆ ಏನಾಗುತ್ತೆ ಗೊತ್ತಲ್ವ ಪೀರಿಯಡ್ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಮನೆ ಹತ್ರನೇ ವಾಕ್ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.